ದಿಸ್ ಇಸ್ ಯುವರ್ ಫಸ್ಟ್ ಡೇ ಆಫ್ ದ ಫೈನಲ್ ಇಯರ್. ಇಷ್ಟು ವರ್ಷ ಏನು ಓದ್ತಿದೆಯಲ್ಲ ಅದೆಲ್ಲವನ್ನ ಈ ವರ್ಷ ಅನ್ವಯ ಮಾಡ್ತೀಯ ನೀನು. ನಿನ್ನ ವೃತ್ತಿ ಜೀವನದ ಬಹಳ ಪ್ರಮುಖವಾದ ವರ್ಷ ಅಮ್ಮ ಇದು. ಓದಿನ ಸಂಬಂಧ ಮನಸ್ಸು ಅತ್ತಿತ್ತ ಹರಿದಾಡೋದಕ್ಕೆ ಅನೇಕ ಕಾರಣಗಳಿರ್ಬೋದು, ಅನೇಕ ಪ್ರಸಂಗಗಳು ಬರಬಹುದು. ಅದು ಯಾವುದೇ ರೂಪದಲ್ಲಾದರೂ ಇರಬಹುದು, ಯಾವುದೇ ದಿಕ್ಕಿನಾದರೂ ಬರಬಹುದು. ನಾವು ಬಿರುಗಾಳಿಗೆ ಬಾಗಿ ಬಿದ್ದುಬಿಡ್ಬೋದಾದಂಥ ಬಾಳೆ ಮರ ಆಗಬೇಕಾ ಅಥವಾ ಬಿರುಗಾಳಿಗೆ ಎದುರು ನಿಂತ್ಕೊಳ್ಳುವಂತಹ ಅರಳಿ ಮರ ಆಗಬೇಕಾ? ತೀರ್ಮಾನ ನಮ್ದೇ ಅಮ್ಮ. ಕಾಲೇಜು ಮನೆ ಅಂತಿರೋ ನಮ್ಮ ಮಗಳಿಗೆ ಏನ್ ಸಮಸ್ಯೆ ಬರೋದು ಸಾಧ್ಯ? ಅದು 2 ವರ್ಷ ಇಲ್ಲದೆ ಇರೋದು. ತೊಂದರೆ ಏನು ಹೇಳಿ ಕೇಳಿ ಬರುತ್ವಾ? ಯಾವಾಗ ಬೇಕಾದ್ರೂ ಬರ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು. ಏನು ಲೆಕ್ಚರರ್ ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇಲ್ವಾ? ವಾಟ್ ದ ಹೆಕ್? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಿಂತ್ಕೊಳ್ಳಿ. ವಾಟ್? ಅಲ್ಲ ಸರ್, ನಿಮ್ಮನ್ನ ನೋಡಿದ್ರೆ ಪ್ರೊಫೆಸರ್ ಅನ್ಸದೇ ಇಲ್ವಲ್ಲ? ನೀನು ಸ್ಟೂಡೆಂಟ್ ಅನ್ನಿಸ್ತಾ ಇಲ್ಲ. ಏನ್ ಮಾಡ್ಲಿ ಈಗ? ಸರ್ ಕೂತ್ಕೊಳ್ಳೋ. ಸರ್ ಕೂತ್ಕೊಳ್ಳೋ. ಅಲ್ಲ ಸರ್, ಕೂತ್ಕೊಳ್ಳೋ. ನಿಮ್ ಕ್ಲಾಸ್ ರೂಮ್ ಸ್ಟ್ರೆಂತ್ ಎಷ್ಟು? 26 ಸರ್. 26 ಸರ್. ಎಷ್ಟು ಜನ ಪ್ರೆಸೆಂಟ್ ಇದ್ದೀರಾ? ಈಗ 21 ಸೆಕೆಂಡ್ಸ್ ಕೊಡ್ತೀನಿ. ಅಷ್ಟ್ರಲ್ಲಿ ಎಲ್ಲರೂ ಪಟ ಪಟ ಅಂತ ಹೆಸರು ಹೇಳ್ಬೇಕು. ಸ್ಟಾರ್ಟ್. ಯೋಗಿ ಸರ್. ಫಾತಿಮಾ ಸರ್. ಜನನಿ ಶ್ಯಾಮ್ ಸುಂದರ್. ಏನ? ಜನನಿ ಶ್ಯಾಮ್ ಸುಂದರ್. ಕೇಳಿಸ್ಲಿಲ್ಲ. ನಮಗೇನ್? ಜನನಿ ಶ್ಯಾಮ್ ಸುಂದರ್. ಕೇಳಿಸ್ತಾ ಇಲ್ಲ. ಜನನಿ ಶ್ಯಾಮ್ ಸುಂದರ್. ಜೋರಾಗಿ ಹೇಳು. ಜನನಿ ಶ್ಯಾಮ್ ಸುಂದರ್. ನನ್ಗೆ ನಿನ್ನ ಹೆಸರು ಅಷ್ಟೇ ಸಾಕು. ನಿಮ್ ತಾತ ಮುತ್ತಾತಂದೆಲ್ಲ ಬೇಡ. ಇನ್ನೊಂದ್ಸಲ ಹೇಳ. ಜನನಿ. ಮುಖ ಯಾಕೆ ಬಲೂನ್ ತರ ಇಟ್ಕೊಂಡಿದ್ಯಾ? ಕಾಲೇಜಿಗೆ ಬರಕ್ ಇಷ್ಟ ಇಲ್ವಾ? ಯಾಕೆ? ಕನ್ನಡ ಕೂಡ ಬರಲ್ವಾ? ನಗು. ಕಮಾನ್ ಸ್ಮೈಲ್. ನಗಮ್ಮ. ಸ್ವಲ್ಪ ನಗು. ಏನ್ ನಕ್ಕಿದ್ರೆ ಮುತ್ತಿದ್ರು ಗೊತ್ತಾ? ನಗು ಅಂತೆ ತಾನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ನೀನ್ ನಕ್ಕಿದ್ರೆ ರಚಿತಾರಾಮ್ ತರ ಕಾಣ್ತೀಯ. ಭಾಗ್ಯವಂತರು ಇಂದಿನಿಂದ ರಾತ್ರಿ 7:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ.